ಸಿಂಹರಾಶಿ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಫಲಿತಾಂಶ ಇರತಕ್ಕಂತಹ ದಿವಸ ಇದು. ನಿಮ್ಮ ಪ್ರಯತ್ನ ಏನಿದೆ ಅದು ಸಾರ್ಥಕವಾಯಿತು ಅಂತ ಹೇಳಿ ಅನಿಸುತ್ತೆ, ಆದರೆ ಅದು ಇವತ್ತಿಗೆ ಮುಗಿಯೋದಲ್ಲ. ಇವತ್ತಿನ ಒಂದು ಉತ್ಸಾಹ, ಇವತ್ತು ನಿಮ್ಮ ಮನಸ್ಸಿನ ಮೇಲೆ ಬೀರಿದಂತಹ ಧನಾತ್ಮಕವಾದಂತಹ ಪರಿಣಾಮ ನಿರಂತರವಾಗಿ ವಿದ್ಯಾಕ್ಷೇತ್ರದಲ್ಲಿ ಇರಬೇಕು, ಮುನ್ನಡಿಬೇಕು ಅಂತಕ್ಕಂಥದ್ದಾಗತ್ತೆ. ಮನೆಯಲ್ಲಿ ಅಶಾಂತಿಗೆ ನೀವು ಕಾರಣರಾಗ್ತಕ್ಕಂಥದ್ದು ಬೇಡ. ನಿಮ್ಮ ವಿಷಯ ಬಂತು, ಅದಕ್ಕೆ ಮನೆಯಲ್ಲಿ ಗಲಾಟೆ ಆಯಿತು, ಮನೆಯಲ್ಲಿದ್ದಂತಹ ಶಾಂತಿ ಕದಡಿ ಹೋಯಿತು ಅಂತ ಹೇಳಿ ಆಗಬಾರದು. ಹಾಗಂತ ಬೇರೆಯವರು ಅಶಾಂತಿಯನ್ನು ಸೃಷ್ಟಿ ಮಾಡಲಿ ಅಂತ ಅರ್ಥ ಅಲ್ಲ. ನಿಮ್ಮನ್ನು ಬಟ್ಟು ಮಾಡಿ ತೋರಿಸ್ತಕ್ಕಂತಹ ಕೆಲಸ ಆಗಬಾರದು ಅನ್ನುವಂಥದ್ದು. ಪ್ರೇಮಿಗಳಲ್ಲಿ ಪರಸ್ಪರ ಅನುಮಾನ ಉಂಟಾಗಿ ಸಮಸ್ಯೆಗಳನ್ನು ಮಾಡ್ಕೊಳ್ತೀರಿ. ಒಬ್ಬರನ್ನ ಇನ್ನೊಬ್ಬರು ನಂಬದೇ ಇರತಕ್ಕಂತಹ ಪರಿಸ್ಥಿತಿ. ಯಾರ ಮಾತು ಯಾರಿಗೂ ಕೂಡ ಹೊಂದೋದಿಲ್ಲ. ಆಗ ಅನುಮಾನಕ್ಕೆ ಕಾರಣವಾಗತ್ತೆ. ಇದು ತಪ್ಪಾಗತ್ತೆ. ಯಾವ ವಿಷಯ ಇದ್ದರೂ ಕೂಡ ಮುಕ್ತವಾಗಿ ಚರ್ಚೆಯನ್ನು ಮಾಡಿ ಸರಿಯಾದಂತಹ ನಿರ್ಧಾರಗಳನ್ನು ಮಾಡಿ ಸಮಾಜದಲ್ಲಿ ನಿಮ್ಮದೇ ಆದಂತಹ ಒಂದು ಸ್ಥಾನ ಮಾನ ಗೌರವವನ್ನು ಕಾಪಾಡಿಕೊಳ್ಬೇಕು ಅಂತಕ್ಕಂಥದ್ದು. ಹಣ ಮತ್ತು ಬಂಗಾರ, ಒಡವೆ, ವಸ್ತ್ರ ಇದರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಲಿ. ನಷ್ಟಕ್ಕೋ ಅಥವಾ ಏನೋ ಸಮಸ್ಯೆಗೋ ಕಾರಣವಾಗ್ತಕ್ಕಂತಹ ಸೂಚನೆ ಇದೆ. ವ್ಯಾಪಾರಸ್ಥರಿಗೆ ಉತ್ತಮವಾದಂತಹ ದಿವಸ. ನೀವು ಹಾಕಿದಂತಹ ಬಂಡವಾಳಕ್ಕೆ ಮಿಗಿಲಾದಂತಹ ಒಂದು ಆದಾಯ, ನಿರೀಕ್ಷೆಯನ್ನು ಮೀರಿದಂತಹ ಅನುಕೂಲ, ಲಾಭ ನಿಮಗೆ ಆಗತಕ್ಕಂಥದ್ದು. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ನಿರಂತರವಾಗಿ ಒಳ್ಳೆಯದು ನಮ್ಮ ಪಾಲಿಗೆ ಬರ್ತಾ ಇರಲಿ. ಕೆಡಕನ್ನು ಎದುರಿಸ್ತಕ್ಕಂತಹ ಸಾಮರ್ಥ್ಯ, ಆ ಶಕ್ತಿ ನಮ್ಮಲ್ಲಿ ದ್ವಿಗುಣವಾಗಲಿ ಅಂತ ಹೇಳಿ ನಿಮ್ಮ ಪ್ರಾರ್ಥನೆ ಇರಲಿ. ಶುಭವಾಗಿ. ಕನ್ಯಾ ರಾಶಿ ಆಯಾ ವಯಸ್ಸಿಗನುಗುಣವಾಗಿ ನಿಮ್ಮ ವಿದ್ಯಾಕ್ಷೇತ್ರ, ಕಾರ್ಯಕ್ಷೇತ್ರ, ವ್ಯವಹಾರ ಕ್ಷೇತ್ರ, ಕುಟುಂಬ ಇದರಲ್ಲಿ ತುಂಬ ಒತ್ತಡ ಇರತಕ್ಕಂತಹ ದಿವಸ. ಒತ್ತಡವನ್ನು ಅಥವಾ ಸವಾಲನ್ನು ನಾನು ಎದುರಿಸ್ತೀನಿ ಅಂತಕ್ಕಂತಹ ಧನಾತ್ಮಕವಾದಂತಹ ಚಿಂತನೆ ನಿಮ್ಮ ಮನಸ್ಸಿನಲ್ಲಿರಬೇಕು. ಆ ಸವಾಲನ್ನೇ ಸಮಸ್ಯೆಯಾಗಿ ಪರಿವರ್ತನೆ ಮಾಡ್ಕೊಂಡ್ಬಿಟ್ರೆ ಅದು ಇನ್ನಷ್ಟು ಮತ್ತಷ್ಟು ನಿಮಗೆ ತೊಂದರೆಯನ್ನು ಕೊಡ್ತಕ್ಕಂಥದ್ದಾಗತ್ತೆ. ತಾಳ್ಮೆಯಿಂದ ಎಲ್ಲವನ್ನೂ ಕೂಡ ಬಗೆಹರಿಸ್ಕೊಂಡ್ರೆ ಶುಭ ಇದೆ. ಬಗೆಹರಿಸ್ಕೊಳ್ಳೋದಕ್ಕೆ ಅವಕಾಶ ಇದೆ. ನಿಮಗೆ ತಾಳ್ಮೆ ಇರಬೇಕು, ಆ ಪ್ರಯತ್ನ ಇರಬೇಕು. ಮಾತಾಡಿದ್ರೆ ಸಿಟ್ಟು, ಮಾತಾಡಿದ್ರೆ ನಾನೇ ಅಂತಕ್ಕಂತಹ ಭಾವನೆಗಳಿದ್ದವರಿಗೆ ಯಾವ ಬದಲಾವಣೆಯೂ ಕೂಡ ಆಗೋದಿಲ್ಲ. ಅದು ಹಾಗೇ ಮುಂದುವರಿಯುತ್ತೆ. ಇನ್ನಷ್ಟು ಮತ್ತಷ್ಟು ಅಧಃಪತನವಾಗತ್ತೆ ಅಂತಕ್ಕಂಥದ್ದೇ ಆಗತ್ತೆ. ನಿಮ್ಮ ವಿವಾದಗಳನ್ನು ಮೊದಲು ಪರಿಹರಿಸ್ಕೊಳ್ಬೇಕು. ಯಾವ ವಿಷಯಕ್ಕೆ ನೀವು ವಾದ ಮಾಡ್ತಾ ಇದ್ದೀರಿ, ಏನು ವಿವಾದವನ್ನು ಮಾಡ್ಕೊಂಡಿದ್ದೀರಿ, ಯಾವ ವಿವಾದವನ್ನು ನೀವು ಹುಟ್ಟಾಕಿದ್ದೀರಿ, ಅದನ್ನು ತಿಳಿದು ಅದು ಸರಿಯೇ ತಪ್ಪೇ ಎನ್ನುವಂತಹ ವಿವೇಚನೆ ನಿಮಗೆ ಬಂದು ಅದನ್ನು ಮೊದಲು ಬಗೆಹರಿಸ್ಕೊಳ್ಬೇಕು. ಸಾಂಸಾರಿಕವಾಗಿ ಉತ್ತಮವಾದಂತಹ ಹೊಂದಾಣಿಕೆ ಇರಲಿ. ಗಂಡ ಹೆಂಡತಿಯರ ಮಧ್ಯದಲ್ಲಿ, ಪೋಷಕರು ಮಕ್ಕಳ ಮಧ್ಯದಲ್ಲಿ ವಿಶೇಷವಾದಂತಹ ಹೊಂದಾಣಿಕೆ ಬೇಕು. ಒಬ್ಬರ ಬಗ್ಗೆ ಒಬ್ಬರಿಗೆ ಅಸಮಾಧಾನ ಇದೆ ಅಂತಾದರೆ ಅದು ಯಾವ ರೀತಿಯ ಸಂಸಾರ ಅನ್ನುವಂಥದ್ದು ಪ್ರಶ್ನೆಯಾಗತ್ತೆ. ಮಕ್ಕಳ ಬಗ್ಗೆ ತುಂಬ ವೈಷಮ್ಯ ಬೆಳೆಯುತ್ತೆ. ಮಕ್ಕಳು ನಾವು ಹೇಳ್ದಾಗ ಕೇಳ್ತಾ ಇಲ್ಲ, ಅವರ ದಾರಿ ಅವರಿಗೆ ಇಷ್ಟು ದಿವಸ ನಮ್ಮ ಅವಶ್ಯಕತೆ ಅಥವಾ ನಮ್ಮ ಸಹಾಯ, ನಮ್ಮ ಸಹಕಾರ, ನಮ್ಮ ಆಶ್ರಯ ಬೇಕಾಗಿತ್ತು, ಇವತ್ತು ನಾವು ಬೇಡ ಅನ್ನುವಂತಹ ಮಾತು ನಿಮ್ಮ ಬಾಯಲ್ಲಿ ಬರುತ್ತೆ. ಆ ರೀತಿಯ ಒಂದು ದೌರ್ಬಲ್ಯದ ಮಾತುಗಳನ್ನು ಆಡಬಾರ್ದು. ಮಕ್ಕಳನ್ನು ಪ್ರೀತಿ ವಿಶ್ವಾಸಕ್ಕೆ ತಗೊಳ್ಬೇಕು. ನಮ್ಮ ಅಭಿಪ್ರಾಯವನ್ನು, ನಮ್ಮ ಅನಿಸಿಕೆಯನ್ನು, ನಾವು ನಡೆದು ಬಂದ ಹಾದಿಯನ್ನು ಅವರಿಗೆ ಸರಿಯಾಗಿ ತಿಳುವಳಿಕೆ ಆಗುವ ಹಾಗೆ ಹೇಳಬೇಕಾಗತ್ತೆ. ಅದನ್ನು ಹೊರತಾಗಿ ಕೇವಲ ಇಂದಿನ ದಿನಮಾನಕ್ಕೆ ತಕ್ಕ ಹಾಗೆ ಮಕ್ಕಳಿದ್ದಾರೆ ಅಂತ ಹೇಳಿ ಅವರನ್ನ ಮೇಲೆ ಅಧಿಕಾರವನ್ನು ಚಲಾಯಿಸ್ತಕ್ಕಂಥದ್ದು, ಅವರಿಂದ ಏನು ಸಹಾಯವಾಗುತ್ತೋ ಅನುಕೂಲವಾಗುತ್ತೋ ಅದನ್ನು ಪಡ್ಕೊಂಡು ಮಕ್ಕಳನ್ನು ತುಚ್ಛವಾಗಿ ಕಾಣ್ತಕ್ಕಂಥದ್ದು ಪೋಷಕರ ರೀತಿ ರಿವಾಜುಗಳಲ್ಲ. ಅವರ ಸ್ವಭಾವ ಸಣ್ಣ ಮಟ್ಟಿಗಾದರೂ ಬದಲಾಗಬೇಕು ಅಂತಕ್ಕಂಥದ್ದು. ಆರೋಗ್ಯದಲ್ಲಿ ತುಂಬ ಏರುಪೇರಾಗುತ್ತೆ. ಯಾಕೆ ಅಂತಂದರೆ ಮಾನಸಿಕವಾಗಿ ಶುದ್ಧ ಇಲ್ಲ, ಮನಸ್ಸು ಶುದ್ಧ ಇಲ್ಲ. ಆ ಮನಸ್ಸಿನ ಪ್ರಭಾವ ಆರೋಗ್ಯದ ಮೇಲೆ ನಿಮಗೆ ಪರಿಣಾಮವನ್ನು ಬೀರ್ತಾ ಇದೆ ಅಂತಕ್ಕಂಥದ್ದು. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ತಾಳ್ಮೆಗೆ, ಮೌನಕ್ಕೆ ಶರಣು ಹೋಗಿ. ಶುಭವಾಗಿ. ತುಲಾರಾಶಿ ಮನೆಯವರ ಜೊತೆಯಲ್ಲಿ ಆನಂದವಾಗಿ ಇರತಕ್ಕಂತಹ ಸಮಯ ಇದೆ, ಅದಕ್ಕೆ ಅವಕಾಶ ಇದೆ. ಆನಂದವಾಗಿರಿ ಅಂತಕ್ಕಂಥದ್ದು. ಇಂತಹ ಅವಕಾಶಗಳು ಪ್ರತಿನಿತ್ಯವೂ ಪ್ರತಿಯೊಬ್ಬರಿಗೂ ಕೂಡ ಸಿಕ್ಕತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಎಲ್ಲವನ್ನೂ ಭಗವಂತ ಕೊಟ್ಟಿರ್ತಾನೆ. ನೆಮ್ಮದಿ, ಆನಂದವಾದಂತಹ ಸಮಯ ಬೇಕು ಅಂತಂದರೆ ಅದೆಲ್ಲೂ ಕೂಡ ಸಿಕ್ಕದೇ ಇರತಕ್ಕಂಥದ್ದು. ನಾವು ಅಂತಹ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ಇರೋದರಲ್ಲಿ ಸಂತೋಷವನ್ನು ಕಾಣಬೇಕಾಗತ್ತೆ ಎನ್ನುವಂಥದ್ದು. ಸಹೋದ್ಯೋಗಿಗಳಿಂದ ಬೆಂಬಲ ಸಿಕ್ಕತ್ತೆ.
ಇರುತ್ತೆ. ನಮ್ಮ ಕೆಲಸಕ್ಕೆ, ನಮಗೆ ಅಗತ್ಯ ಇರತಕ್ಕಂತಹ ಕೆಲವು ವಿಚಾರಕ್ಕೆ ಅವರ ಪರಿಪೂರ್ಣವಾದಂತಹ ಬೆಂಬಲ ಇರುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಅದರ ದುರುಪಯೋಗ ಆಗಬಾರದು. ಅವರಲ್ಲಿ ನಮಗಿರತಕ್ಕಂತಹ ನಂಬಿಕೆಯನ್ನು ನಾವು ಉಳಿಸ್ಕೊಳ್ಳುವ ಪ್ರಯತ್ನವನ್ನು ಪ್ರಾಮಾಣಿಕವಾಗಿ ಮಾಡಬೇಕಾಗತ್ತೆ. ಬೇರೆಯವರು ನಿಮ್ಮ ಮುಂದೆ ಅಶಿಸ್ತಿನಿಂದ ನಡೆಕೊಂಡ್ರೆ ನೀವು ಅದನ್ನು ಸಹಿಸೋದಿಲ್ಲ. ಆದರೆ ಸಮಾಜದ ಡೊಂಕನ್ನು ತಿದ್ದೋದಕ್ಕೆ ನಾವ್ಯಾರು? ಮನಸ್ಸಿಗೇನೋ ಬೇಸರವಾಗುತ್ತೆ, ಅವ್ರು ಹಾಗಿರ್ತಾರೆ ಅಂತ, ಅವರ ಕೆಟ್ಟ ಸ್ವಭಾವ ಅದು ಅಂತ ಹೇಳಿ ಸುಮ್ಮನಾಗಬೇಕೇ ಹೊರತು ಬೇರೆ ಕೋಪಾವೇಶಗಳಿಂದ ಅಥವಾ ಅವರನ್ನು ತಿದ್ದುವಂತಹ ಯಾವುದೋ ಒಂದು ಸಿಟ್ಟಿನಿಂದ ನಾವು ಮುಂದುವರಿಬಾರದು ಅಂತಕ್ಕಂಥದ್ದು. ಮನೆಯಲ್ಲಿ ಏನೋ ಒಂದು ರೀತಿಯ ಸಡಗರದ ಹಬ್ಬದ ವಾತಾವರಣ ಇದೆ, ಅದು ಹಾಗೇ ಇರಲಿ ಅಂತಕ್ಕಂಥದ್ದು. ಮಕ್ಕಳ ಅಭ್ಯುದಯಕ್ಕೋಸ್ಕರವಾಗಿ ಚಿಂತನೆಯನ್ನು ಮಾಡಿ ಕೆಲವು ನಿರ್ಧಾರಗಳನ್ನು ಮಾಡ್ತೀರಿ, ಅದು ಬಹಳ ಒಳ್ಳೆಯದಾಗಿರತಕ್ಕಂಥದ್ದು. ಸಂಕೀರ್ಣ ವಿಚಾರಗಳನ್ನು ಶಾಂತಿಯುತವಾಗಿ ಬಗೆಹರಿಸ್ಕೊಳ್ಬೇಕು. ಯಾವುದೋ ಒಂದು ವಿವಾದಾತ್ಮಕವಾದಂತಹ ವಿಚಾರ ಕಣ್ಣೆದುರಿಗೆ ಬಂತು, ಮನೆಯಲ್ಲಿ ಇದೇ ಸಮಸ್ಯೆ ಇದೆ ಅಂತಾದರೆ ಅದನ್ನು ಬಹಳ ಸರಳವಾಗಿ, ಮೃದುವಾಗಿ ಅದನ್ನು ಬಗೆಹರಿಸ್ಕೊಳ್ಬೇಕಾಗತ್ತೆ. ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಎಲ್ಲ ವಿಘ್ನಗಳು ಕೂಡ ದೂರವಾಗಲಿ, ಶುಭ ಸಂದೇಶ ನಮಗೆ ಸಿಕ್ಕಲಿ ಎನ್ನುವಂತಹ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಿ. ವೃಶ್ಚಿಕ ರಾಶಿ, ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾದಂತಹ ನಿರ್ವಹಣೆಯನ್ನು ಮಾಡೋದಕ್ಕೆ ಅವಕಾಶ ಇದೆ. ನಿಮ್ಮ ಜವಾಬ್ದಾರಿಯಲ್ಲಿ ಒಂದಷ್ಟು ಕೆಲಸಗಳಾಗ್ತಕ್ಕಂತಹ ಸೂಚನೆಗಳಿದೆ. ಅಂತಹ ಯಾಜಮಾನ್ಯವನ್ನು, ನಾಯಕತ್ವವನ್ನು ನೀವು ವಹಿಸಿಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ. ಹೊಸ ಉದ್ಯೋಗಕ್ಕೆ ಅವಕಾಶ ಇದೆ. ಕೆಲಸಕ್ಕೆ ಯಾರಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದರೆ ಬೇರೆ ಕೆಲಸ ಸಿಕ್ಕುವಂತಹ ಸೂಚನೆ ಇವತ್ತು ನಿಮಗೆ ಪ್ರಾಪ್ತವಾಗುತ್ತೆ. ಮದುವೆಯ ವಿಚಾರದಲ್ಲಿ ಬೇಸರವಾಗ್ಬೋದು. ಮದುವೆ ಇನ್ನೂ ಆಗಿಲ್ಲ ಅಂತಲೋ ಅಥವಾ ಇತ್ತೀಚೆಗೆ ಮದುವೆ ಆಗಿದ್ದರೆ ನಾನು ಯಾಕೆ ಮದುವೆ ಮಾಡಿಕೊಂಡೆ ಅಂತನೋ ನಿಮ್ಮ ಮನಸ್ಸಿಗೆ ಬೇಸರವಾಗಬಹುದು. ಆ ರೀತಿಯ ಬೇಸರವನ್ನು ದೂರ ಮಾಡಿ ಹೊಂದಾಣಿಕೆ ಜೀವನವನ್ನು ನಡೆಸ್ತಕ್ಕಂತಹ ಪ್ರಯತ್ನವನ್ನು ಮಾಡಿ ಸರ್ಕಾರಿ ಉದ್ಯೋಗಿಗಳಿಗೆ ಅನುಕೂಲವಾಗ್ತಕ್ಕಂತಹ ದಿವಸ. ಆರ್ಥಿಕವಾಗಿಯೂ ಕೂಡ ಲಾಭ ಇದೆ. ಹಣಕಾಸಿನ ವಿಚಾರದಲ್ಲಿ ಸಮಾಧಾನ ಸಿಕ್ಕತ್ತೆ. ತಾಯಿ ಮಕ್ಕಳಲ್ಲಿ ತುಂಬ ಹೊಂದಾಣಿಕೆ ಅವಶ್ಯಕತೆ ಇರುತ್ತೆ. ಅಲ್ಲಿ ಭಿನ್ನಾಭಿಪ್ರಾಯ ಬಂತು ಅಂತಾದರೆ ಇಡೀ ಕುಟುಂಬ ಛಿದ್ರವಾಗ್ತಕ್ಕಂಥದ್ದು. ಒಬ್ಬರಿಗೊಬ್ಬರು ಮಾತುಕತೆ ಇಲ್ಲ, ದ್ವೇಷವನ್ನು ಬೆಳೆಸ್ತಕ್ಕಂಥದ್ದಾಗತ್ತೆ. ಆದ್ದರಿಂದ ತಾಯಿಯ ಋಣವನ್ನು ತೀರಿಸೋದಕ್ಕೋಸ್ಕರವಾಗಿ ಆದರೂ ಕೂಡ ತಾಯಿಯ ಜೊತೆಯಲ್ಲಿ ವಿಶ್ವಾಸವಾಗಿ, ಸಭ್ಯವಾಗಿ, ಬಹಳ ವಿನಮ್ರತೆಯಿಂದ ನಡ್ಕೊಳ್ಬೇಕಾದಂಥದ್ದು. ತಾಯಿಯಾದರೂ ಅಷ್ಟೇ, ಕೇವಲ ನನ್ನ ಕರ್ತವ್ಯಕ್ಕೋಸ್ಕರ ನಾನು ಮಕ್ಕಳನ್ನು ಹೆತ್ತಿದ್ದೇನೆ ಅನ್ನುವಂತಹ ಭಾವನೆಯನ್ನು ಬಿಟ್ಟು ನಿಜವಾದಂತಹ ಒಂದು ಆತ್ಮೀಯತೆಯನ್ನು ಬೆಳೆಸ್ಕೊಂಡಾಗ ಪರಸ್ಪರ ಅನ್ಯೋನ್ಯತೆ ಅಂತಕ್ಕಂಥದ್ದಲ್ಲಿರುತ್ತೆ. ಅದು ಬಹಳ ಮುಖ್ಯವಾಗುತ್ತೆ. ಈಶ್ವರನ ಆರಾಧನೆಯನ್ನು ಮಾಡಿ. ಶುಭವಾಗಿ.